ಮೆಟ್ರೋ ಪ್ರಯಾಣಕ್ಕೆ ಟಿಕೆಟ್ ದರ ಏರಿಕೆ ವಿಚಾರ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಹಾಗಾದ್ರೆ ಈ ಮೆಟ್ರೋ ಟಿಕೆಟ್ ದರವನ್ನ ಏರಿಸುವವರು ಯಾರು? ಅದು ರಾಜ್ಯದ ಅಂಡರ್ ಬರುತ್ತೋ ಅಥವಾ ಕೇಂದ್ರದ ಅಂಡರ್ ಬರುತ್ತೋ? ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣ ಆಗಿರೋ ವಿಚಾರ. ಅಸಲಿಗೆ ಟಿಕೆಟ್ ದರ ಏರಿಕೆ ಮಾಡೋದು ಯಾರು ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇದೆ. ಟಿಕೆಟ್ ದರ ಹೆಚ್ಚಳದಲ್ಲಿ ಯಾವ ಸರ್ಕಾರದ ಪಾಲು ಎಷ್ಟೆಷ್ಟು ಅನ್ನೋದು. ರಿಪಬ್ಲಿಕ್ ಕನ್ನಡದ ಬಳಿ ಮೆಟ್ರೋ ದರ ಏರಿಕೆ ಹಿಂದಿನ ಪಕ್ಕಾ ಡೀಟೇಲ್. ನಮ್ಮ ಮೆಟ್ರೋ ಪ್ರಯಾಣದ ಟಿಕೆಟ್ ದರವನ್ನ ಏರಿಸುವಂತ ವಿಚಾರ ಈಗ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಮೆಟ್ರೋ ಟಿಕೆಟ್ ದರ ನಿಗದಿಗೂ ಇದೆ ಪ್ರತ್ಯೇಕವಾದಂಥ ಸಮಿತಿ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯಿಂದ ಎಫ್ಎಫ್ಸಿ ನೇಮಕ ಮಾಡಲಾಗುತ್ತೆ. ಮೆಟ್ರೋ ಟಿಕೆಟ್ ದರ ನಿಗದಿ ಸಮಿತಿಗೆ 3 ಜನ ಸದಸ್ಯರಿರ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ತಲಾ ಓರ್ವ ಪ್ರತಿನಿಧಿಗಳು ಇರ್ತಾರೆ. ಇನ್ನು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅವರು ಕೂಡ ಇರ್ತಾರೆ ಅನ್ನೋದು. ಮೆಟ್ರೋ ಟಿಕೆಟ್ ದರ ನಿಗದಿಗೂ ಪ್ರತ್ಯೇಕವಾದಂಥ ಸಮಿತಿ ಇರುತ್ತೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯಿಂದ ಎಫ್ಎಫ್ಸಿಯನ್ನ ನೇಮಕ ಮಾಡಲಾಗುತ್ತೆ. ಮೆಟ್ರೋ ಟಿಕೆಟ್ ದರ ನಿಗದಿ ಸಮಿತಿಗೆ 3 ಜನ ಸದಸ್ಯರಿರ್ತಾರೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ತಲಾ ಓರ್ವ ರೆಪ್ರೆಸೆಂಟೇಟಿವ್ ಇರ್ತಾರೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಈ ಮೂಲಕ ಟಿಕೆಟ್ ದರವನ್ನ ಏರಿಕೆ ಮಾಡೋದು ಅಥವಾ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡೋದು ಇದೆಲ್ಲವೂ ಕೂಡ ಈ ಒಂದು ಸಮಿತಿ ಇದೆಯಲ್ಲ ಇದೇ ತೀರ್ಮಾನ ಮಾಡುತ್ತೆ. ಇದರಲ್ಲಿ ಸಂಪೂರ್ಣ ಕೇಂದ್ರವೇ ತೀರ್ಮಾನ ಅಂತ ಹೇಳಿ ಕೇಳಿದ್ರೆ ಖಂಡಿತ ಇಲ್ಲ. ರಾಜ್ಯದ ರೆಪ್ರೆಸೆಂಟೇಟಿವ್ ಕೂಡ ಆ ಸಮಿತಿಯಲ್ಲಿರ್ತಾರೆ. ನಿವೃತ್ತ ನ್ಯಾಯಮೂರ್ತಿಗಳು ಇದರ ನೇತೃತ್ವವನ್ನು ವಹಿಸಿರ್ತಾರೆ. ನಮ್ಮ ಪ್ರತಿನಿಧಿ ಚರಣ್ ಈ ಸಂಬಂಧ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಚರಣ್, ಈಗ ಮೆಟ್ರೋ ಪ್ರಯಾಣದ ಟಿಕೆಟ್ ದರವನ್ನ ಏರಿಕೆ ಮಾಡಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಕೇಂದ್ರ ಸಂಸದರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಮೆಟ್ರೋ ಸಿಬ್ಬಂದಿ ಮಾತ್ರ ಯಾವುದೇ ಆದೇಶ ನಮಗೆ ಇಲ್ಲಿವರೆಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಿದು ಗೊಂದಲ? ಅಸಲಿಗೆ ಆಗಿದ್ದೇನು ಹಾಗಾದ್ರೆ ಚರಣ್? ಎಸ್ ರಂಜಿತ್, ಮೆಟ್ರೋ ದರ ವಿಚಾರ ಸದ್ಯ ಈಗ ಗೊಂದಲದ ಗೂಡಾಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರದ ಸಂಸದರು ಏನಿದ್ರೆ ಸಂಸದರು ಬಿಜೆಪಿಯ ನಾಯಕರುಗಳು ಮೆಟ್ರೋ ದರ ಏರಿಕೆ ಆಗೋದಿಲ್ಲ ಅನ್ನುವಂತ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಮಾತ್ರ ದರ ಏರಿಕೆ ಮಾಡೇ ಮಾಡ್ತೀವಿ, ನಮಗೆ ಅಧಿಕೃತ ಆದೇಶ ಬಂದಿಲ್ಲ ಅನ್ನುವಂತಹ ಒಂದು ಪಟ್ಟನ್ನ ಹಿಡಿದು ಕೂತಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 5ನೇ ತಾರೀಕು ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಬಳಿಕವಾಗಿ ಅವರಿಗೆ ಮನವಿಯನ್ನ ಕೂಡ ಮಾಡ್ತಾರೆ. ಕಳೆದ ವರ್ಷ ಆದಂತಹ ಒಂದಿಷ್ಟು ದರ ಏರಿಕೆ ಏನಿದೆ ಆ ಒಂದು ದರ ಏರಿಕೆಯ ವರದಿಯನ್ನ ಸಲ್ಲಿಸ್ತಾರೆ. ಮತ್ತೆ ಅದು ಎಷ್ಟು ಅಕ್ರಮವಾಗಿತ್ತು ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನ ಕೂಡ ನೀಡ್ತಾರೆ. ಅದಾದ ಬಳಿಕ ನಿನ್ನೆ ಅವರು ಒಂದು ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಮನೋಹರ್ ಲಾಲ್ ಖಟ್ಟರ್ ಅವರು ದರ ಏರಿಕೆ ವಿಚಾರವಾಗಿ ಬಿಎಂಆರ್ಸಿಎಲ್ಗೆ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಬಿಎಂಆರ್ಸಿಎಲ್ ಮಾತ್ರ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ, ಸೋಮವಾರ ದರ ಏರಿಕೆ ಖಂಡಿತ ಆಗೇ ಆಗುತ್ತೆ ಅನ್ನುವಂತಹ ಒಂದು ವಾದವನ್ನ ಮಾಡ್ತಾ ಇದೆ. ಇನ್ನು ಪ್ರಮುಖವಾಗಿ ಒಂದು ದರ ಏರಿಕೆ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇದರಲ್ಲಿ ಇಬ್ಬರು ಕೂಡ ಒಂದು ಸಮಾನ ಪಾಲನ್ನ ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ದರ ಏರಿಕೆಯ ಸಮಿತಿ ಏನಿದೆ ಅದನ್ನ ಕೇಂದ್ರ ನಗರಾಭಿವೃದ್ಧಿ ಖಾತಾ ಇಲಾಖೆ ಏನಿದೆ ಈ ಒಂದು ಇಲಾಖೆಯ ಸಮ್ಮುಖದಲ್ಲೇ ನಡೆಸಲಾಗುತ್ತೆ. ಆ ಒಂದು ಇಲಾಖೆಯ ಎಫ್ಎಫ್ಸಿ ಸಂಘಟನೆ ಏನಿದೆ ಈ ಒಂದು ಎಫ್ಎಫ್ಸಿ ಸಮಿತಿಯ ಒಂದು ನಿರ್ಧಾರದ ಮೇಲೆ ದರ ಏರಿಕೆಯನ್ನ ಮಾಡಲಾಗುವಂತದ್ದು. ಪ್ರಮುಖವಾಗಿ 2017ರಿಂದ 2024ರವರೆಗೆ ಕೂಡ ನಮ್ಮ ಮೆಟ್ರೋದ ದರ ಏರಿಕೆ ಆಗಿರಲಿಲ್ಲ. ಅದಾದ ಬಳಿಕ 2024ರಲ್ಲಿ ಬಿಎಂಆರ್ಸಿಎಲ್ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆಯುತ್ತೆ. ದರ ಏರಿಕೆಯನ್ನ ಮಾಡಬೇಕಾಗತ್ತೆ, ಒಂದಿಷ್ಟು ಮೆಟ್ರೋ ರಸ್ತೆಗಳನ್ನ ವಿಸ್ತರಣೆ ಮಾಡುವಂತಹ ಕೆಲಸದ ಹಿನ್ನೆಲೆಯಲ್ಲಿ ಈ ಒಂದು ದರ ಏರಿಕೆ ಅನಿವಾರ್ಯ ಆಗಿದೆ ಅನ್ನುವಂತಹ ಒಂದು ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಬರೆಯುತ್ತೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಒಂದು ಎಫ್ಎಫ್ಸಿಯನ್ನ ಸಿದ್ಧಪಡಿಸಲಾಗುತ್ತೆ. ಆ ಒಂದು ಎಫ್ಎಫ್ಸಿಯಲ್ಲಿ 3 ಜನ ಸದಸ್ಯರು ಕೂಡ ಇರ್ತಾರೆ. ಒಬ್ಬರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು, ಮತ್ತೊಬ್ಬರು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು, ಮತ್ತೊಂದು ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಆ ಒಂದು ಸಮಿತಿಯಲ್ಲಿ ಇರುವಂತದ್ದು. ಈ 3ರ ಚರ್ಚೆ ಆದ ಬಳಿಕ ದರ ಏರಿಕೆಯನ್ನು ಮಾಡುವಂತಹ ನಿರ್ಧಾರವನ್ನ ಮಾಡ್ತಾರೆ. 2025 ಫೆಬ್ರವರಿ 9ನೇ ತಾರೀಕು 101% ನಷ್ಟು ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಮೆಟ್ರೋ ಪ್ರಯಾಣಿಕರು ಕೂಡ ಈ ಒಂದು ದರ ಏರಿಕೆ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾರೆ. ಅದನ್ನ 70%ಗೆ ಇಳಿಸುವಂತಹ ಕೆಲಸವನ್ನ ಬಿಎಂಆರ್ಸಿಎಲ್ ಮಾಡುತ್ತೆ. ಮತ್ತೆ ಎಫ್ಎಫ್ಸಿ ಅದಕ್ಕೊಂದು ವರದಿಯನ್ನು ಕೂಡ ಸಿದ್ಧತೆಯನ್ನ ಮಾಡುತ್ತೆ. ಇದೀಗ ಮತ್ತೆ ಎಫ್ಎಫ್ಸಿ ದರ ಏರಿಕೆಯ ವಿಚಾರ ಚರ್ಚೆ ಆಗ್ತಾ ಇದ್ದ ಹಾಗೆ ಕೇಂದ್ರದ ಮೊರೆ
ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದೀಗ ಈ ಒಂದು ಕೇಂದ್ರ ಸರ್ಕಾರ ಆದೇಶ ನೀಡಿದೆ, ದರ ಏರಿಕೆ ಮಾಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿದೆ ಅಂತ ಹೇಳಿದ್ರು ಕೂಡ ಮತ್ತೊಂದು ಕಡೆಯಲ್ಲಿ BMRCL ನಮಗೆ ಯಾವುದೇ ರೀತಿಯಾದಂತಹ ಆದೇಶ ಬಂದಿಲ್ಲ, ಆದೇಶ ಬರುವವರೆಗೂ ನಾವು ದರ ಏರಿಕೆಯನ್ನ ಹಿಂಬಡಿದಿಲ್ವ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿಕೊಂಡಿದೆ. ಇನ್ನು ಪ್ರಮುಖವಾಗಿ ಇದರಲ್ಲಿ ನೋಡ್ಕೊಂಡು ಹೋಗೋದಾದ್ರೆ ಎರಡೂ ಸರ್ಕಾರಕ್ಕೆ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಇದರಲ್ಲಿ ಸಮಾನ ಪಾಲು ಕೂಡ ಸಿಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಮೆಟ್ರೋದಿಂದ ಬರುವಂತಹ ಲಾಭಾಂಶ ಏನಿದೆ, ಈ ಒಂದು ಲಾಭಾಂಶದಲ್ಲಿ 20% ರಾಜ್ಯ ಸರ್ಕಾರಕ್ಕೆ ಮತ್ತೆ 20% ಕೇಂದ್ರ ಸರ್ಕಾರಕ್ಕೆ ಲಭಿಸುತ್ತೆ. ಉಳಿದ 60% ನಷ್ಟು ಮಾತ್ರ BMRCL ನ ಕೈಯಲ್ಲಿ ಇರುತ್ತೆ, ಅದರಲ್ಲೇ ಉಳಿಯುವಂತ ಕೆಲಸವನ್ನ ಮಾಡುತ್ತೆ. ಆದ್ರೆ ಈಗ ಸದ್ಯ ಈ ಒಂದು ವಿಚಾರ ರಾಜಕೀಯವಾಗಿ ಜಟಾಪಟಿಗೆ ಕಾರಣ ಆಗ್ತಾ ಇರುವಂತದ್ದು, ರಾಜಕೀಯ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ರಾಜ್ಯದ ನಾಯಕರು ಕೇಂದ್ರ ಸರ್ಕಾರದ ಹತ್ರ ಬೆಟ್ಟು ಮಾಡಿ ತೋರಿಸಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂಸದರುಗಳು ರಾಜ್ಯ ಸರ್ಕಾರವನ್ನ ಬೆಟ್ಟು ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ BMRCL ಮಾತ್ರ ಮೆಟ್ರೋ ಪ್ರಯಾಣಕ್ಕೆ ಟಿಕೆಟ್ ದರ ಏರಿಕೆ ವಿಚಾರ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಹಾಗಾದ್ರೆ ಈ ಮೆಟ್ರೋ ಟಿಕೆಟ್ ದರವನ್ನ ಏರಿಸುವವರು ಯಾರು? ಅದು ರಾಜ್ಯದ ಅಂಡರ್ ಬರುತ್ತೋ ಅಥವಾ ಕೇಂದ್ರದ ಅಂಡರ್ ಬರುತ್ತೋ? ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣ ಆಗಿರೋ ವಿಚಾರ. ಅಸಲಿಗೆ ಟಿಕೆಟ್ ದರ ಏರಿಕೆ ಮಾಡೋದು ಯಾರು ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇದೆ. ಟಿಕೆಟ್ ದರ ಹೆಚ್ಚಳದಲ್ಲಿ ಯಾವ ಸರ್ಕಾರದ ಪಾಲು ಎಷ್ಟೆಷ್ಟು ಅನ್ನೋದು. ರಿಪಬ್ಲಿಕ್ ಕನ್ನಡದ ಬಳಿ ಮೆಟ್ರೋ ದರ ಏರಿಕೆ ಹಿಂದಿನ ಪಕ್ಕಾ ಡೀಟೇಲ್. ನಮ್ಮ ಮೆಟ್ರೋ ಪ್ರಯಾಣದ ಟಿಕೆಟ್ ದರವನ್ನ ಏರಿಸುವಂತ ವಿಚಾರ ಈಗ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಮೆಟ್ರೋ ಟಿಕೆಟ್ ದರ ನಿಗದಿಗೂ ಇದೆ ಪ್ರತ್ಯೇಕವಾದಂತ ಸಮಿತಿ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯಿಂದ FFC ನೇಮಕ ಮಾಡಲಾಗುತ್ತೆ. ಮೆಟ್ರೋ ಟಿಕೆಟ್ ದರ ನಿಗದಿ ಸಮಿತಿಗೆ 3 ಜನ ಸದಸ್ಯರಿರ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ತಲಾ ಓರ್ವ ಪ್ರತಿನಿಧಿಗಳು ಇರ್ತಾರೆ. ಇನ್ನು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅವರು ಕೂಡ ಇರ್ತಾರೆ ಅನ್ನೋದು. ಮೆಟ್ರೋ ಟಿಕೆಟ್ ದರ ನಿಗದಿಗೂ ಪ್ರತ್ಯೇಕವಾದಂತ ಸಮಿತಿ ಇರುತ್ತೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯಿಂದ FFCಯನ್ನ ನೇಮಕ ಮಾಡಲಾಗುತ್ತೆ. ಮೆಟ್ರೋ ಟಿಕೆಟ್ ದರ ನಿಗದಿ ಸಮಿತಿಗೆ 3 ಜನ ಸದಸ್ಯರಿರ್ತಾರೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ತಲಾ ಓರ್ವ ರೆಪ್ರೆಸೆಂಟೇಟಿವ್ ಇರ್ತಾರೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಈ ಮೂಲಕ ಟಿಕೆಟ್ ದರವನ್ನ ಏರಿಕೆ ಮಾಡೋದು ಅಥವಾ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡೋದು ಇದೆಲ್ಲವೂ ಕೂಡ ಈ ಒಂದು ಸಮಿತಿ ಇದೆಯಲ್ಲ ಇದೇ ತೀರ್ಮಾನ ಮಾಡುತ್ತೆ. ಇದರಲ್ಲಿ ಸಂಪೂರ್ಣ ಕೇಂದ್ರವೇ ತೀರ್ಮಾನ ಅಂತ ಹೇಳಿ ಕೇಳಿದ್ರೆ ಖಂಡಿತ ಇಲ್ಲ. ರಾಜ್ಯದ ರೆಪ್ರೆಸೆಂಟೇಟಿವ್ ಕೂಡ ಆ ಸಮಿತಿಯಲ್ಲಿರ್ತಾರೆ. ನಿವೃತ್ತ ನ್ಯಾಯಮೂರ್ತಿಗಳು ಇದರ ನೇತೃತ್ವವನ್ನು ವಹಿಸಿರ್ತಾರೆ. ನಮ್ಮ ಪ್ರತಿನಿಧಿ ಚರಣ್ ಈ ಸಂಬಂಧ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಚರಣ್, ಈಗ ಮೆಟ್ರೋ ಪ್ರಯಾಣದ ಟಿಕೆಟ್ ದರವನ್ನ ಏರಿಕೆ ಮಾಡಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಕೇಂದ್ರ ಸಂಸದರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಮೆಟ್ರೋ ಸಿಬ್ಬಂದಿ ಮಾತ್ರ ಯಾವುದೇ ಆದೇಶ ನಮಗೆ ಇಲ್ಲಿವರೆಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಿದು ಗೊಂದಲ? ಅಸಲಿಗೆ ಆಗಿದ್ದೇನು ಹಾಗಾದ್ರೆ ಚರಣ್? ಎಸ್ ರಂಜಿತ್, ಮೆಟ್ರೋ ದರ ವಿಚಾರ ಸದ್ಯ ಈಗ ಗೊಂದಲದ ಗೂಡಾಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರದ ಸಂಸದರೇನಿದ್ರೆ, ಸಂಸದರು ಬಿಜೆಪಿಯ ನಾಯಕರುಗಳು ಮೆಟ್ರೋ ದರ ಏರಿಕೆ ಆಗೋದಿಲ್ಲ ಅನ್ನುವಂತ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆದ್ರೆ BMRCL ಮಾತ್ರ ದರ ಏರಿಕೆ ಮಾಡೇ ಮಾಡ್ತೀವಿ, ನಮಗೆ ಅಧಿಕೃತ ಆದೇಶ ಬಂದಿಲ್ಲ ಅನ್ನುವಂತಹ ಒಂದು ಪಟ್ಟನ್ನ ಹಿಡಿದು ಕೂತಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 5ನೇ ತಾರೀಕು ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಬಳಿಕವಾಗಿ ಅವರಿಗೆ ಮನವಿಯನ್ನ ಕೂಡ ಮಾಡ್ತಾರೆ. ಕಳೆದ ವರ್ಷ ಆದಂತಹ ಒಂದಿಷ್ಟು ದರ ಏರಿಕೆ ಏನಿದೆ ಆ ಒಂದು ದರ ಏರಿಕೆಯ ವರದಿಯನ್ನ ಸಲ್ಲಿಸ್ತಾರೆ. ಮತ್ತೆ ಅದು ಎಷ್ಟು ಅಕ್ರಮವಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೂಡ ನೀಡ್ತಾರೆ. ಅದಾದ ಬಳಿಕ ನಿನ್ನೆ ಅವರು ಒಂದು ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಮನೋಹರ್ ಲಾಲ್ ಖಟ್ಟರ್ ಅವರು ದರ ಏರಿಕೆ ವಿಚಾರವಾಗಿ BMRCLಗೆ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡ್ತಾರೆ. ಆದ್ರೆ BMRCL ಮಾತ್ರ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ, ಸೋಮವಾರ ದರ ಏರಿಕೆ ಖಂಡಿತ ಆಗೇ ಆಗುತ್ತೆ ಅನ್ನುವಂತಹ ಒಂದು ವಾದವನ್ನ ಮಾಡ್ತಾ ಇದೆ. ಇನ್ನು ಪ್ರಮುಖವಾಗಿ ಒಂದು ದರ ಏರಿಕೆ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇದರಲ್ಲಿ ಇಬ್ಬರು ಕೂಡ ಒಂದು ಸಮಾನ ಪಾಲನ್ನ ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ದರ ಏರಿಕೆಯ ಸಮಿತಿ ಏನಿದೆ ಅದನ್ನ ಕೇಂದ್ರ ನಗರಾಭಿವೃದ್ಧಿ ಖಾತಾ ಇಲಾಖೆ ಏನಿದೆ ಈ ಒಂದು ಇಲಾಖೆ ಸಮ್ಮುಖದಲ್ಲೇ ನಡೆಸಲಾಗುತ್ತೆ. ಆ ಒಂದು ಇಲಾಖೆಯ FFC ಸಂಘಟನೆ ಏನಿದೆ
ಏನಿದೆ ಈ ಒಂದು FFC ಸಮಿತಿಯ ಒಂದು ನಿರ್ಧಾರದ ಮೇಲೆ ದರ ಏರಿಕೆಯನ್ನ ಮಾಡಲಾಗುವಂತದ್ದು. ಪ್ರಮುಖವಾಗಿ 2017ರಿಂದ 2024ರವರೆಗೆ ಕೂಡ ನಮ್ಮ ಮೆಟ್ರೋದ ದರ ಏರಿಕೆ ಆಗಿರಲಿಲ್ಲ. ಅದಾದ ಬಳಿಕ 2024ರಲ್ಲಿ BMRCL ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆಯುತ್ತೆ. ದರ ಏರಿಕೆಯನ್ನ ಮಾಡಬೇಕಾಗತ್ತೆ, ಒಂದಿಷ್ಟು ಮೆಟ್ರೋ ರಸ್ತೆಗಳನ್ನ ವಿಸ್ತರಣೆ ಮಾಡುವಂತಹ ಕೆಲಸದ ಹಿನ್ನೆಲೆಯಲ್ಲಿ ಈ ಒಂದು ದರ ಏರಿಕೆ ಅನಿವಾರ್ಯ ಆಗಿದೆ ಅನ್ನುವಂತಹ ಒಂದು ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಬರೆಯುತ್ತೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಒಂದು FFC ಯನ್ನ ಸಿದ್ಧಪಡಿಸಲಾಗುತ್ತೆ. ಆ ಒಂದು FFC ಯಲ್ಲಿ 3 ಜನ ಸದಸ್ಯರು ಕೂಡ ಇರ್ತಾರೆ. ಒಬ್ಬರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು, ಮತ್ತೊಬ್ಬರು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು, ಮತ್ತೊಂದು ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಆ ಒಂದು ಸಮಿತಿಯಲ್ಲಿ ಇರುವಂತದ್ದು. ಈ ಮೂವರ ಚರ್ಚೆ ಆದ ಬಳಿಕ ದರ ಏರಿಕೆಯನ್ನ ಮಾಡುವಂತಹ ನಿರ್ಧಾರವನ್ನ ಮಾಡ್ತಾರೆ. 2025 ಫೆಬ್ರವರಿ 9ನೇ ತಾರೀಕು 101% ನಷ್ಟು ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಮೆಟ್ರೋ ಪ್ರಯಾಣಿಕರು ಕೂಡ ಈ ಒಂದು ದರ ಏರಿಕೆ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾರೆ. ಅದನ್ನ 70%ಗೆ ಇಳಿಸುವಂತಹ ಕೆಲಸವನ್ನ BMRCL ಮಾಡುತ್ತೆ. ಮತ್ತೆ FFC ಅದಕ್ಕೊಂದು ವರದಿಯನ್ನ ಕೂಡ ಸಿದ್ಧತೆಯನ್ನ ಮಾಡುತ್ತೆ. ಇದೀಗ ಮತ್ತೆ FFC ದರ ಏರಿಕೆಯ ವಿಚಾರ ಚರ್ಚೆ ಆಗ್ತಾ ಇದ್ದ ಹಾಗೆ ಕೇಂದ್ರದ ಮೊರೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದೀಗ ಈ ಒಂದು ಕೇಂದ್ರ ಸರ್ಕಾರ ಆದೇಶ ನೀಡಿದೆ, ದರ ಏರಿಕೆ ಮಾಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿದೆ ಅಂತ ಹೇಳಿದ್ರು ಕೂಡ ಮತ್ತೊಂದು ಕಡೆಯಲ್ಲಿ BMRCL ನಮಗೆ ಯಾವುದೇ ರೀತಿಯಾದಂತಹ ಆದೇಶ ಬಂದಿಲ್ಲ, ಆದೇಶ ಬರುವವರೆಗೂ ನಾವು ದರ ಏರಿಕೆಯನ್ನ ಹಿಂಬಡಿದಿಲ್ವ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದೆ. ಇನ್ನು ಪ್ರಮುಖವಾಗಿ ಇದರಲ್ಲಿ ನೋಡ್ಕೊಂಡು ಹೋಗೋದಾದ್ರೆ ಎರಡೂ ಸರ್ಕಾರಕ್ಕೆ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಇದರಲ್ಲಿ ಸಮಾನ ಪಾಲು ಕೂಡ ಸಿಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಮೆಟ್ರೋದಿಂದ ಬರುವಂತಹ ಲಾಭಾಂಶ ಏನಿದೆ ಈ ಒಂದು ಲಾಭಾಂಶದಲ್ಲಿ 20% ರಾಜ್ಯ ಸರ್ಕಾರಕ್ಕೆ ಮತ್ತೆ 20% ಕೇಂದ್ರ ಸರ್ಕಾರಕ್ಕೆ ಲಭಿಸುತ್ತೆ. ಉಳಿದ 60% ನಷ್ಟು ಮಾತ್ರ BMRCL ನ ಕೈಯಲ್ಲಿ ಇರುತ್ತೆ, ಅದರಲ್ಲೇ ಉಳಿಯುವಂತ ಕೆಲಸವನ್ನ ಮಾಡುತ್ತೆ. ಆದ್ರೆ ಈಗ ಸದ್ಯ ಈ ಒಂದು ವಿಚಾರ ರಾಜಕೀಯವಾಗಿ ಜಟಾಪಟಿಗೆ ಕಾರಣ ಆಗ್ತಾ ಇರುವಂತದ್ದು, ರಾಜಕೀಯ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ರಾಜ್ಯದ ನಾಯಕರು ಕೇಂದ್ರ ಸರ್ಕಾರದ ಹತ್ರ ಬೆಟ್ಟು ಮಾಡಿ ತೋರಿಸಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂಸದರುಗಳು ರಾಜ್ಯ ಸರ್ಕಾರವನ್ನ ಬೆಟ್ಟು ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ BMRCL ಮಾತ್ರ